ಹಾಯ್ ಮಕ್ಕಳೇ, ನಮಸ್ಕಾರ. ನಿಮಗಾಗಿ ಚಂದ್ರು ಬೆಸ್ಟ್ ಆಫ್ ಬೆಸ್ಟ್ ಕಿಚನಲ್ಲಿ ಒಂದು ಒಳ್ಳೆ ಮಕ್ಕಳಿಗಾಗಿ ಒಂದು ಒಳ್ಳೆ ಅಡುಗೆ ಮಾಡಬೇಕು ಅಂದರೆ, ನಿಮಗೆ ರಜೆಗಳಿದೆ, ಮನೆಯಲ್ಲೇ ಮಾಡಬೇಕು, ಮನೆಯಲ್ಲೇ ತಿನ್ನಬೇಕು ಅಂದರೆ ಒಂದು ಬ್ರೆಡ್ ಮಂಚೂರಿ ಮಾಡೋಣ. ಆಹಾ ಅಂತ ತಿನ್ಸೋಣ. ಬ್ರೆಡ್ಡು ಮಂಚೂರಿಗಾಗಿ ಬ್ರೆಡ್ ರೆಡಿ ಇದೆ. ಶುಂಠಿ, ಬೆಳ್ಳುಳ್ಳಿ, ಚಿಲ್ಲಿ, ಕ್ಯಾಪ್ಸಿಕಮ್, ಈರುಳ್ಳಿ, ಚಿಲ್ಲಿ ಸಾಸ್, ಸೋಯಾ ಸಾಸ್, ಟೊಮೊಟೊ ಸಾಸ್ ಹಾಗೂ ಕಾರ್ನ್ಫ್ಲವರ್ ಇಷ್ಟು ರೆಡಿ ಆಗೋದ್ರೆ ಮಂಚೂರಿ ರೆಡಿ ಆಗಿಬಿಡುತ್ತಲ್ಲ. ಈ ಬ್ರೆಡ್ನ ತೊಗೊಂಡೋಗೋದು, ಮಿಕ್ಸಿಲಿ ಒಂದು ರೌಂಡ್ ಪೌಡ್ರು ಮಾಡೋದೇ, ಜೊತೆಗೆ ಒಂಚೂರು ಮಿಕ್ಸ್ ಮಾಡೋದು, ಉಂಡೆ ಕಟ್ಟೋದು, ಖುಷಿಯಾಗಿ ತಿನ್ನಿಸೋದು. ನೋಡ್ತಾ ಇರಿ, ಬೇಗ ಮಾಡಿಬಿಡೋಣ ಬನ್ನಿ. ಈಗ ನೋಡಿ, ಮಿಕ್ಸಿ ಜಾರ್ ರೆಡಿ ಇದೆ. ಇದಕ್ಕೆ ಬ್ರೆಡ್ಡನ್ನು ನೋಡಿ ಈ ಥರ ಸುಮ್ಮನೆ ಒಂದು ಸಲ ಅಂದ್ಬಿಡ್ಬೇಕು, ಖುಷಿಯಾಗಿ ತಿನ್ನಿಸ್ಬಿಡ್ಬೇಕು. ತೊಗೊಂಡೋಗ್ಬಿಡೋಣ, ಪೌಡ್ರು ಮಾಡ್ಕೊಂಬಂದ್ಬಿಡೋಣ. ನಮ್ಮ ಹುಡುಗ ಮಿಕ್ಸಿಲಿ ಬ್ರೆಡ್ ಪೌಡ್ರು ಮಾಡ್ಕೊಂಬಂದಿದ್ದಾನೆ, ಕೈಗೆ ಕೊಡ್ತಾ ಇದ್ದಾನೆ. ಈಗ ಕಟ್ಟೋದೆ, ಉಂಡೆ ಮಾಡೋದೆ. ನೋಡಿ ಎಷ್ಟು ಚೆನ್ನಾಗಿ, ನೋಡಿ ಬ್ರೆಡ್ ಪೌಡ್ರು ನೋಡಿ ಎಷ್ಟು ರೆಡಿಯಾಗಿದೆ. ಈಗ ಇದಕ್ಕೆ ಒಂದು 200 ಗ್ರಾಮ್ ಅಷ್ಟು ಹಾಲನ್ನು ಇದಕ್ಕೆ ಹಾಕೋದು. ಹಾಲು ಹಾಕಬೇಕು ಅಂದರೆ, ನಿಮಗೆ ಗಟ್ಟಿಗೆ ಬರಬೇಕು ಅಂದಾಗ ಸ್ವಲ್ಪ ಹಾಲು ಹಾಕೋದು. 200 ಗ್ರಾಮ್ ಹಾಲು, ಸ್ವಲ್ಪ ಚಿಲ್ಲಿ ಪೌಡ್ರು, ಒಂಚೂರು ಉಪ್ಪು, ಇದನ್ನು ಚೆನ್ನಾಗಿ ಈ ಥರ ಮಿಶ್ರಣ ಮಾಡ್ಕೋಬೇಕು. ಸುಮ್ಮನೆ ಬ್ರೆಡ್ ತಿನ್ನಿಸೋದು, ಇನ್ನೊಂದು ತಿನ್ನೋ ಬದಲು ಈ ಥರ ಇದನ್ನೇ ಪೌಡ್ರು ಮಾಡೋದು. ಖುಷಿಯಾಗಿ ಈ ಥರ ಮಿಕ್ಸ್ ಮಾಡ್ಕೊಂಬಿಟ್ಟು ಸ್ವಲ್ಪ ಚಿಲ್ಲಿ ಪೌಡ್ರು, ಒಂಚೂರು ಉಪ್ಪು ಹಾಕಿ, ಜಾಸ್ತಿ ಖಾರ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು. ಈ ಥರ ನೋಡಿ, ಈ ಥರ ನಿಮ್ಗೆ ಎಷ್ಟು ಉಂಡೆ ಬೇಕು ಆ ಥರ ಉಂಡೆ ಮಾಡ್ಕೋಬೋದು. ತುಂಬ ಸಣ್ಣನೂ ಮಾಡ್ಬೋದು, ತುಂಬ ದಪ್ಪನೂ ಮಾಡ್ಬೋದು. ಬ್ರೆಡ್ ಮಂಚೂರಿಗೆ ನೋಡಿ ಬ್ರೆಡ್ ಹೆಂಗೆ ರೆಡಿ ಆಗ್ತಾ ಇದೆ. ಮಕ್ಕಳು ಖುಷಿಯಾಗಿ ತಿಂತಾರೆ. ಈ ಥರ ಎಲ್ಲ ಮಾಡಿಕೊಡ್ತಾ ಇರಬೇಕು. ಒಂದೇ ಥರ ಪನ್ನೀರ್ ಮಂಚೂರಿ, ಬೇಬಿಕಾರ್ನ್ ಮಂಚೂರಿ, ಅದರ ಬದಲು ಇದು ಒಂದು ಮಂಚೂರಿ ತಿನ್ನಿಸಿ, ಮಕ್ಕಳು ರುಚಿಯಾಗಿ ತಿಂತಾರೆ. ಮಮ್ಮಿ ಈ ಥರ ಮಾಡಿಕೊಡಿ ಅಂತಾರೆ. ಮಾಡಿಕೊಡಿ, ರಜೆ ಟೈಮಲ್ಲಿ ಖರ್ಚು ಕಮ್ಮಿ, ಮನೆಯಲ್ಲೇ ತಂದ, ಮನೆಯಲ್ಲೇ ಮಾಡ್ದ. ಎಲ್ಲರ ಮನೆಗಳಲ್ಲೂ ಟೊಮೊಟೊ ಸಾಸ್ ಇರುತ್ತೆ, ಚಿಲ್ಲಿ ಸಾಸ್ ಇರುತ್ತೆ, ಸೋಯಾ ಸಾಸ್ ಇರುತ್ತೆ. ಸ್ವಲ್ಪ ಶುಂಠಿ ಹಾಕೋದು, ಬೆಳ್ಳುಳ್ಳಿ ಹಾಕೋದು, ಮಸಾಲೆ ಹುರಿಯೋದು, ಆಹಾ ಅಂತ ಮಕ್ಕಳಿಗೆ ತಿನ್ನಿಸೋದು. ಈಗ ಉಂಡೆ ಎಲ್ಲ ರೆಡಿಯಾಗಿದೆ. ಬಾಣಲಿ ಇಡೋದೆ, ಸ್ವಲ್ಪ ಆಯಿಲ್ ಹಾಕೋದೆ, ನೀಟಾಗಿ ಎಣ್ಣೆ ಜೊತೆ ಬೇಯಿಸೋದು. ನೋಡಿ, ದೀಪಾಲಂಕಾರ ಬೆಳಗಿಸಿದ್ದೀನಿ, ಬಾಣಲಿ ಇಟ್ಟಿದ್ದೀನಿ. ಈಗ ಪರಿಪೂರ್ಣತೆಯಿಂದ ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಬಿಡೋದು. ಎಣ್ಣೆ ಕಾಯ್ದುಬಿಡಲಿ, 2 ನಿಮಿಷ ಕಾದ್ಬಿಡೋಣ. ಹೊರಗಡೆ ಹೋಗ್ತೀನಿ, 2 ನಿಮಿಷ ಯಾರೋ ಬಂದಿದ್ದಾರೆ, ಮಾತಾಡ್ಕೊಂಡು ಬರ್ತೀನಿ. ನೋಡಿ, ಈಗ ಎಣ್ಣೆ ಕಾದಿದೆ, ಉಂಡೆನೂ ರೆಡಿ ಇದೆ. ಇದಕ್ಕೆ ನೀಟಾಗಿ ಹಿಂಗೆ ಬಿಟ್ಬಿಡೋದು. ಹೀಗೆ ತಳ ಅಂಟ್ಬಿಟ್ಟಿರುತ್ತೆ, ಬಾಟಮ್ಗೆ ಹೋಗ್ಬಿಟ್ಟಿರುತ್ತಲ್ಲ, ಅದ್ರ ಬದಲು ನಾವೇನು ಮಾಡಬೇಕು, ಈ ಥರ ರೌಂಡ್ ಮಾಡ್ಕೋಬೇಕು. ಅಂದರೆ ಕ್ರಿಸ್ಪಿಯಾಗೂ ಇರುತ್ತೆ, ರುಚಿಯಾಗೂ ಇರುತ್ತೆ, ಉಂಡೆ ಹೊಡೆಯಲ್ಲ. ಈಗ ಸಡನ್ನಾಗಿ ಹೋಗ್ಬಿಟ್ಟು ಜಾಲರಿ ಹಾಕ್ಬಿಟ್ಟು ತೆಗೆದ್ಬಿಡ್ತೀರಾ, ಎಲ್ಲ ಹೊಡೆದೋಗ್ಬಿಡುತ್ತೆ. ನೋಡಿ, ಸ್ಮೆಲ್ಲು ಸ್ವಾದ ಸೂಪರಾಗಿ ಬರ್ತಾಯಿದೆ. ನೋಡಿ, ಬ್ರೌನ್ ಆಯಿತಾ. ಈಗ ಇಂಧನವನ್ನು ಸ್ವಲ್ಪ ಕಮ್ಮಿ ಕಾವಿನಲ್ಲಿ ಇಟ್ಟು ಇದನ್ನು ತೆಗಿಬಿಡುವುದು. ನೋಡಿ, ತೊಳೆ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕ್ಬೇಡಿ, ಮಕ್ಕಳಿಗೆ ಆರೋಗ್ಯಕ್ಕೆ ಬೇಕಲ್ಲ, ಸಾಕಿಷ್ಟೇ ಎಣ್ಣೆ.
ಇವಾಗ ನೋಡಿ ಇದಕ್ಕೆ ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಸ್ವಲ್ಪ ಹಸಿಮೆಣಸಿನ್ಕಾಯಿ, ಇದನ್ನು ಚೆನ್ನಾಗಿ ಬಾಡಿಸಿ ಬಿಡುವುದು. ಈಗ ನೋಡಿ ಈರುಳ್ಳಿ, ಈಗ ಒಂದು ಸ್ವಲ್ಪ ಕ್ಯಾಪ್ಸಿಕಮ್ಮು, ನೋಡಿ ಎಷ್ಟು ಈರುಳ್ಳಿ, ಆಮೇಲೆ ಕ್ಯಾಪ್ಸಿಕಮ್ಮು, ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪ ಖಾರಕ್ಕಾಗಿ ಹಸಿಮೆಣಸಿನ್ಕಾಯಿ. ನೋಡಿ ಈಗ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು. ಈರುಳ್ಳಿಗೆಲ್ಲ ಕ್ಯಾಪ್ಸಿಕಮ್ಗೆಲ್ಲ ಉಪ್ಪು ಹಿಡಿಬೇಕಲ್ಲ. ಬೆಳ್ಳುಳ್ಳಿ, ಈರುಳ್ಳಿ, 3 ಸ್ಪೂನು ಟೊಮೊಟೊ ಸಾಸ್, ಒಂದು ಸ್ಪೂನು ಸೋಯಾ ಸಾಸ್, ಚಿಲ್ಲಿ ಸಾಸ್ 1 ಸ್ಪೂನ್. ಇಷ್ಟನ್ನು ನೀಟಾಗಿ ಇದರ ಜೊತೆಗೆ ಈಗ ನೋಡಿ ನಾವು ಬ್ರೆಡ್ಡು ನೋಡಿ ಆಯಿಲಲ್ಲಿ ಬೀಸ್ಕೊಂಡಿದ್ವಲ್ಲ, ಇದನ್ನು ಇದಕ್ಕೆ ಹಾಕ್ಕೊಬಿಡೋದು. ಈಗ ನೋಡಿ 1 ಸ್ಪೂನ್ ಕಾರ್ನ್ಫ್ಲವರ್ ಕಲಿಸ್ಕೊಂಡಿದ್ದೀವಿ. ಇವಾಗ ಇದನ್ನು ಕಲಸಿ ಇದಕ್ಕೆ ಜೊತೆಗೆ ಬಿಟ್ಟು ಬಿಡುವುದು. ಈಗ ತಿರುಗಿಸಿ ಕೊಟ್ಟರೆ ಮಸಾಲೆ ಹಿಡ್ಕೊಂಡಿರುತ್ತೆ, ಮಕ್ಕಳಿಗೆ ಸ್ವಾದ ಆಹಾ ಅನ್ನೋದು. ಸ್ವಲ್ಪ ಕೊತ್ತಂಬರಿ ಉದುರಿಸಿ ಮಕ್ಕಳಿಗಾಗಿ ಬ್ರೆಡ್ ಮಂಚೂರಿ ಮಾಡಿದೆ. ರಜಾ ಬಂದಿದೆ, ಮನೇಲಿ ಮಾಡಿ ಪ್ರೀತಿ ತಿನ್ನಿ. ಆಮೇಲೆ ಚಂದ್ರು ಬೆಸ್ಟ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಪ್ರೀತಿ ಹಿಂಗೆ ಇರಲಿ. ಯಾವಾಗಲೂ ಬರೋಣ, ಒಳ್ಳೊಳ್ಳೆ ಅಡುಗೆ ತೋರಿಸೋಣ. ಇನ್ನು ಮುಂದೆ ನಾನು ಬರುತ್ತೇನೆ, ರುಚಿಯಾದ ಅಡುಗೆ ತೋರಿಸುತ್ತೇನೆ. ಹೋಗಿ ಬರುತ್ತೇನೆ. ಬಾಯ್.